ಹಾಸನ ತಾಲ್ಲೂಕಿನ ಕಸಬಾ ಹೋಬಳಿಯ ಎರೆಬರೆಕಾವಲು ಗ್ರಾಮದ ಸಾರ್ವಜನಿಕ ಸ್ಮಶಾನ ಜಾಗವನ್ನು ಒಳಗೊಂಡು ಕಲ್ಲು ಗಣಿಗಾರಿಕೆ ಹಾಗೂ ಸ್ಟೋನ್ ಕ್ರಷರ್ ನಡೆಸಲು ಮಂಜೂರಾತಿ ನೀಡಲಾಗಿದೆ ಎಂದು ಆರೋಪಿಸಿರುವ ಗ್ರಾಮಸ್ಥರು ತಕ್ಷಣವೇ ಮಂಜೂರಾತಿಯನ್ನು ರದ್ದುಪಡಿಸಿ ಸ್ಮಶಾನ ಜಾಗವನ್ನು ಸರ್ವೆ ಮಾಡಿ ಗಡಿ ಗುರುತಿಸಬೇಕೆಂದು ಜಿಲ್ಲಾಡಳಿತವನ್ನು ಒತ್ತಾಯಿಸಿ ಮನವಿ ಸಲ್ಲಿಸಿದರು. ಗ್ರಾಮದ ವಿಶ್ವಾಸ್ ಮಾಧ್ಯಮದೊಂದಿಗೆ ಮಾತನಾಡಿ, ಗ್ರಾಮದ ಸರ್ವೆ ನಂಬರ್ 199ರಲ್ಲಿ ಸರ್ಕಾರದ ಆಶ್ರಯ ಯೋಜನೆಯಡಿ ನಿರ್ಮಾಣಗೊಂಡಿರುವ ಸುಮಾರು 80 ರಿಂದ 90 ಮನೆಗಳಲ್ಲಿ ಬಹುತೇಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕುಟುಂಬಗಳು ವಾಸಿಸುತ್ತಿವೆ. ಈ ವಸತಿ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಸರ್ವೆ ನಂಬರ್ 83ರಲ್ಲಿ ಸುಮಾರು 4 ಎಕರೆ ಸಾರ್ವಜನಿಕ ಸ್ಮಶಾನ ಜಾಗವಿದ್ದು, ಗ್ರಾಮಸ್ಥರು ಮತ್ತು ರೈತರು ಸಂಚಾರ ಮಾಡಲು ಸಾರ್ವಜನಿಕ ರಸ್ತೆ ಸಹ ಇದೆ. ಆದರೆ ಸ್ಮಶಾನ ಜಾಗವನ್ನು ಸೇರಿಸಿಕೊಂಡು ಒಟ್ಟು 28 ಎಕರೆ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ಹಾಗೂ ಸ್ಟೋನ್ ಕ್ರಷರ್ ನಡೆಸಲು ಮಂಜೂರಾತಿ ಪಡೆಯಲಾಗಿದೆ. ಮಂಜೂರಾತಿ ಪಡೆಯುವ ವೇಳೆ ಗ್ರಾಮಸ್ಥರ ನಕಲಿ ಸಹಿಗಳನ್ನು ಬಳಸಲಾಗಿದೆ ಎಂಬ ಅನುಮಾನವಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಸಮರ್ಪಕ ಸ್ಥಳ ಪರಿಶೀಲನೆ ನಡೆಸದೆ ಅನುಮತಿ ನೀಡಿರುವ ಸಾಧ್ಯತೆ ಇದೆ ಎಂದು ಆರೋಪಿಸಿದರು. ಗಣಿಗಾರಿಕೆ ನಡೆಯಲಿರುವ ಪ್ರದೇಶ ಗ್ರಾಮ ಹಾಗೂ ವಸತಿ ಪ್ರದೇಶಕ್ಕೆ ಅತ್ಯಂತ ಸಮೀಪದಲ್ಲಿದೆ. ಇಲ್ಲಿ ಕಲ್ಲು ಸಿಡಿಸುವುದು, ಭಾರೀ ಯಂತ್ರೋಪಕರಣಗಳನ್ನು ಬಳಸುವುದು ಮತ್ತು ನಿರಂತರ ಗಣಿಗಾರಿಕೆ ಚಟುವಟಿಕೆ ನಡೆಸುವುದರಿಂದ ಮನೆಗಳಿಗೆ ಹಾನಿಯಾಗುವ ಸಾಧ್ಯತೆ ಇದೆ. ಅಲ್ಲದೆ ಕೃಷಿ ಜಮೀನು, ಪರಿಸರ ಹಾಗೂ ಸಾರ್ವಜನಿಕರ ಆರೋಗ್ಯದ ಮೇಲೂ ದುಷ್ಪರಿಣಾಮ ಉಂಟಾಗಬಹುದು ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದರು. ಈ ಕುರಿತು ಗ್ರಾಮಸ್ಥರು ಈಗಾಗಲೇ 2025ರ ಫೆಬ್ರವರಿ 6ರಂದು ಜಿಲ್ಲಾಧಿಕಾರಿಗಳಿಗೆ, ಫೆಬ್ರವರಿ 14ರಂದು ತಹಶೀಲ್ದಾರರಿಗೆ ಹಾಗೂ 2026ರ ಮಾರ್ಚ್ 2ರಂದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ನಿರ್ದೇಶಕರಿಗೆ ಲಿಖಿತ ದೂರು ಸಲ್ಲಿಸಿದ್ದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ದೂರಿದರು. ಇದಲ್ಲದೆ ಈ ವಿಚಾರವಾಗಿ ಗಣಿಗಾರಿಕೆ ನಡೆಸಲು ಮುಂದಾಗಿರುವವರನ್ನು ಪ್ರಶ್ನಿಸಿದ ಸಂದರ್ಭದಲ್ಲಿ, ನಮಗೆ ಸರ್ಕಾರದಿಂದ ಅನುಮತಿ ಇದೆ, ಈ ವಿಷಯದಲ್ಲಿ ಯಾರೇ ಅಡ್ಡಿಪಡಿಸಿದರೂ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗುವುದು ಎಂದು ಬೆದರಿಕೆ ಹಾಕಲಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದರು. ಸಾರ್ವಜನಿಕರ ಉಪಯೋಗಕ್ಕಾಗಿ ಮೀಸಲಾಗಿರುವ ಸ್ಮಶಾನ ಜಾಗದಲ್ಲಿ ಯಾವುದೇ ರೀತಿಯ ಗಣಿಗಾರಿಕೆ ಚಟುವಟಿಕೆಗೆ ಅವಕಾಶ ನೀಡಬಾರದು. ಆದ್ದರಿಂದ ಜಿಲ್ಲಾಧಿಕಾರಿಗಳು ಸ್ವತಃ ಪ್ರಕರಣದ ಕುರಿತು ತನಿಖೆ ನಡೆಸಿ ಸ್ಮಶಾನ ಜಾಗವನ್ನು ತುರ್ತಾಗಿ ಸರ್ವೆ ಮಾಡಿಸಿ ಗಡಿ ಗುರುತಿಸಬೇಕು. ಜೊತೆಗೆ ಕಾನೂನುಬಾಹಿರವಾಗಿ ನೀಡಿರುವ ಮಂಜೂರಾತಿಯನ್ನು ರದ್ದುಪಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದರು. ಇದೇ ವೇಳೆ ಎರೆಬರೆಕಾವಲು ಗ್ರಾಮದ ಗ್ರಾಮಸ್ಥರಾದ ಆನಂದ್, ಚಂದ್ರೇಗೌಡ, ಯಶೋಧ, ಹೊನ್ನಮ್ಮ, ತಮ್ಮಣ್ಣೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಳೆದ 1 ವರ್ಷಗಳಿಂದ ಎರೆಬರೆಕಾವಲು ಗ್ರಾಮಕ್ಕೆ ಯಾವುದೇ ಹಕ್ಕುಪತ್ರಗಳು ದೊರೆತಿಲ್ಲ. 1 ವರ್ಷಗಳಿಂದ ಅಪ್ಲಿಕೇಶನ್ಗಳನ್ನ ಕೊಡ್ತಾ ಇದ್ದೀವಿ. ಗಣಿಗಾರಿಕೆ ಅತಿ ಹೆಚ್ಚು ಮಟ್ಟದಲ್ಲಿ ನಡೀತಾ ಇದೆ. ಅದನ್ನು ಒಂದು ಸ್ವಲ್ಪ ಕ್ರಮಕ್ಕೆ ತಗೊಬಂದು ಅದಕ್ಕೆ ನಮಗೆ ಸರಿಯಾದ ಒಂದು ಆಧಾರವನ್ನು ಕೊಡ್ತೀರಿ ಅಂತ ನಿಮ್ಮ ಭರವಸೆ ಮೇಲೆ ಈ ಚಾನಲ್ ಮುಖಾಂತರ ನಾವು ನಿಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೋತೀವಿ. ಇಲ್ಲಿ ಗಣಿಗಾರಿಕೆ ಬಂದು ಕಳೆದ ಒಂದು 20-25 ವರ್ಷದಿಂದ ಗಣಿಗಾರಿಕೆ ನಡೀತಾ ಇದೆ. ಅದು ಈಗ ಅತಿ ಹೆಚ್ಚು ಜಾದಿಯಾಗಿದೆ. ವಿದ್ಯಾರ್ಥಿಗಳೆಲ್ಲ ಓದಲಿಕ್ಕೆ ಮತ್ತು ಬರಲಿಕ್ಕೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಅಲ್ಲಿ ವಾಸ ಮಾಡಲಿಕ್ಕೂ ಪೊಲ್ಯೂಷನ್ ಎಲ್ಲ ತುಂಬ ಜಾಸ್ತಿ ಆಗ್ತಾ ಇದೆ. ಇದನ್ನು ದಯವಿಟ್ಟು ಆದಷ್ಟು ಬೇಗ ಕ್ರಮಕ್ಕೆ ಕೈಗೊಂಡು ಸರಿಯಾದ ನಿರ್ಧಾರವನ್ನು ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಡ್ತೀವಿ. ಎರೆಬರೆಕಾವಲು ಹಾಸನ ತಾಲೂಕು, ಹಾಸನ ಡಿಸ್ಟಿಕ್. ಒಂದು 30 ವರ್ಷದಿಂದ ನಡೀತಾ ಇದೆ. ಮನವಿ ಕೊಟ್ಟಿದ್ದೀವಿ, ಎಲ್ಲವನ್ನೂ ಮನೆ ಕೊಟ್ಟಿದ್ದೀವಿ. ಏನು ಅನ್ನಲ್ಲ, ಅದೇ ಅಕ್ನಾಲಜ್ಮೆಂಟ್ ಕೊಡ್ತಾರೆ, ಸರಿ ಆಯಿತು ಬನ್ನಿ ಅಂತಾರೆ. ಯಾವುದೇ ಇದುವರೆಗೂ ಏನು ಪ್ರತ್ಯುತ್ತರಗಳೇನು ಸಿಕ್ಕಿಲ್ಲ. ನನ್ನ ಹೆಸರು ವಿಶ್ವಾಸ್ ಅಂತ. ನಾನೇ ಹೇಳ್ಬೇಕಾ? ಆನಂದ್, ಚಂದ್ರೇಗೌಡ, ಯಶೋಧ, ಹೊನ್ನಮ್ಮ, ತಮ್ಮೇಗೌಡ, ತಮ್ಮಣ್ಣೇಗೌಡ.